ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಕರೆ ಮಾಡ್ತಿದ್ದೆ ಮೇಡಮ್, ನವೀನ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 27/12. ಓಕೆ, ಹೇಳಿ 2005. ಹೇಳಿ ಡೇಟ್ ಆಫ್ ಬರ್ತು. 27/12. 27 12 12 2005. 2005. ಟೈಮಿಂಗ್ಸು ರಾತ್ರಿ 8:10 ಗುರುಜಿ. 8:10. ನವೀನ್, ಏನು ಪ್ರಶ್ನೆ? ಗುರುಜಿ, ಮುಂದೆ ಲೈಫ್ ಹೆಂಗಿರ್ತೈತೆ ಅಂತ ಕೇಳೋಕಿತ್ತು ಗುರುಜಿ. ನವೀನ್, ಇನ್ನೂ ಮದುವೆ ಆಗಿಲ್ಲಲ್ವಾ? ಇನ್ನೂ ಆಗಿಲ್ಲ ಗುರುಜಿ. ಶಿವ ಶಂಲಿಂಗ ನಿನ್ನ ಮದುವೆ ಏನು ಹೇಳು? ಹಾ ಗುರುಜಿ. ಶಿವ ಶಂಲಿಂಗ ಲಗ್ನದಲ್ಲಿ ಶನಿ ಇದ್ದಾನೆ, ಕಟಕ ಲಗ್ನ ನಿಂದು. ಹಾ ಗುರುಜಿ. ನಿಮ್ಮ ಹೆಸರು ನವೀನ್ ಅಲ್ವಾ? ಹಾ ನವೀನ್. ನವೀನ್, ಏನು ಓದಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ಡಿಗ್ರಿ ಓದ್ತಿದ್ದೀನಿ ಗುರುಜಿ. ಓಕೆ, ನಿಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಇದ್ದಾರಾ? ತಾತ ಹಾ, ಎಲ್ಲ? ಇದ್ದಾರೆ. ನಿಮ್ಮ ಮನೇಲಿ ನೀವೇ ಲಾಸ್ಟಾ, ಇನ್ನು ನಿಮ್ಮ ಆದ್ಮೇಲೆ ಯಾರು ಇದ್ದಾರಾ? ನಾನೇ ಲಾಸ್ಟ್ ಗುರುಜಿ. ಓಕೆ, ಅದನ್ನ ಹೇಳ್ತೀನಿ. ನಿನ್ನ ಜಾಗದಲ್ಲಿ ತುಂಬ ಚೆನ್ನಾಗಿದೆ ಕುಜ ಮತ್ತು ಗುರು. ಜಮೀನು ಇದೆಯಾ? ಮನೆ ಇದೆಯಾ? ಜಮೀನು ಇದೆ ಗುರುಜಿ. ಹಾ, ಜಮೀನು ಮನೆ ಎರಡೇ ಇದೆ ಗುರುಜಿ. ಓಕೆ, ನಿನ್ನ ಲೈಫಲ್ಲಿ ಯಾವತ್ತಾರು ಯಾರನ್ನಾರು ಲೈನ್ ಹೊಡೆದಿದ್ಯಾ? ಹಾ ಗುರುಜಿ. ಯಾರು ದಪ್ಪ ಇದ್ರಾ ಸಣ್ಣ ಇದ್ರಾ? ದಪ್ಪ ಇದ್ರು ಗುರುಜಿ. ಅದನ್ನು ಹೇಳುತ್ತೆ 7ನೇ ಮೇಲೆ ಶುಕ್ರ ಇದೆ, ದಪ್ಪ ಇರಬೇಕು ಅಂತ. ಇದರ ಬಿಟ್ರಾ? ಬಿಟ್ರು ಗುರುಜಿ. ಓಕೆ, ಮತ್ತೆ ಕಂಟಿನ್ಯೂ ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಏನು ಗುರುಜಿ, ಮುಂದೆ ಏನಾಗ್ತೈತೆ ನೀವು ಹೇಳಿದ್ರೆ ಅದು ಪಕ್ಕ ಆಗ್ತೈತೆ ಗುರುಜಿ. ಯಾರನ್ನಾರು ಆಂಟಿ ಲೈನ್ ಹೊಡಿತಿ ಅಂತ ಹೇಳ್ತಾ ಇದ್ದೆ, ಹೊಡೆದಿದ್ಯಾ ಇಲ್ಲೂ ಹೊಡಿಬೇಕಾ? ಇಲ್ಲ ಅಂತದೇನಿಲ್ಲ ಗುರುಜಿ. ಸುಮ್ಮ ಕೂತ್ಕೊಂಬಾರ ನೀನು. ಊಟ ಮಾಡ್ದಾ? ಹಾ ಗುರುಜಿ. 7ನೇ ಮೇಲೆ ಶುಕ್ರ ಶನಿ ನೋಡ್ತೈತೆ ಅಂದರೆ ಹೆಂಗಿದೆ ಗೊತ್ತಾ? ಅದು ಹಾ ಗುರುಜಿ. ಬಿಸ್ಲಿ ತಂದು ತುಪ್ಪ ಇಟ್ಟರು ತುಪ್ಪನೇ ಅದಕ್ಕೆ ಪಾಡಿಗೆ ಅದು ಕರಗುತ್ತೆ, ಹಂಗಿದೆ ನಿನ್ನ ಮನಸ್ಸು. ಅಂದರೆ ಯಾಮಾರ್ತೀನಿ ಅಂತ ಹೇಳುತ್ತೆ. ಏನು ಹೇಳು? ಹಾ ಗುರುಜಿ. ಯಾರು ನಿನ್ನ ಮಾತಾಡ್ಸಿದ್ರೆ ನೀನು ಯಾಮಾರ್ಬಿಡ್ತೆ ಪ್ರೀತಿಯಿಂದ, ಕರೆಕ್ಟಾ? ಹಾ ಗುರುಜಿ. ಹಾಗಾಗಿ ನಿನ್ನ ಜಾತಕದಲ್ಲಿ ಸೂರ್ಯ 2ನೇ ಮನೆ 6ನೇ ಮೇಲೆ ಇದ್ದಾನೆ. ಒಂದು ಸಲ ಮನೇಲಿ ಬೈಸ್ಕೋಬೇಕು, ನಿಂಗೆ ಯಾಕಲ್ಲ ಸುಮ್ಮ ಕೂತ್ಕೊಳ್ಳ ಅಂತೆಲ್ಲ. ಇನ್ನೂ ಯಾರೂ ಹೋಗ್ದಿಲ್ಲ ಮನೇಲಿ. ಹಾ ಬೈತಾರ ಗುರುಜಿ ಮನೆಯಲ್ಲ. ಹೌದು, 2ನೇ ಮನೆ 6ನೇ ಮನೆಗೋರು ಬೈಸ್ಕೋಬೇಕು. 2033ವರೆಗೂ ಬರೀ ಕೆಟ್ಟದನ್ನೇ ಮಾಡುತ್ತೆ, ಒಳ್ಳೇದು ಮಾಡಲ್ಲ. ಏನು ಹೇಳೋ? 2033 ಮಟ್ಟ ಗುರುಜಿ. 2033 ಶನಿ ದಿವಸ ನಡೀತೈತೆ. ಶನಿ ಹೆಂಗೆ ಗೊತ್ತಾ? ಎಲ್ಲ ಹಾಳು ಮಾಡುತ್ತೆ. ಏನು ಹೇಳು? ಹಾಳು ಮಾಡುತ್ತಾ ಗುರುಜಿ? ಹಾಗಾಗಿ ತಿರುನಲ್ಲಾರು ಶನೇಶ್ವರನ ಟೆಂಪಲ್ಗೆ ಹೊರಟು ಬಾ. ಕೇಳಿಸ್ತಾ ಇದೆಯಾ ನವೀನ್? ಹಾ ಕೇಳ್ತೀವಿ ಗುರುಜಿ. ತಿರುನಲ್ಲಾರಿಗೆ ಹೊರಟು ಬಾ, ತುಂಬ ಒಳ್ಳೇದಾಗುತ್ತೆ. ಎಷ್ಟು ಹೋಗ್ತಾ ಅಷ್ಟು ಸೇಫ್ಟಿ ಆಗಿರ್ತೀಯ. ಹಾ ಗುರುಜಿ. ತುಂಬ ಓಟ್ ಬರವ, ಒಳ್ಳೇದಾಗಲಿ ನಿನಗೆ. ದೇವ್ರು ತುಂಬ ಚೆನ್ನಾಗಿಟ್ಟಿರ್ತಾನೆ. ನಿನ್ನ ಲೈಫಲ್ಲಿ ತುಂಬ ಚೆನ್ನಾಗಿದೆ. ಶನಿ ದೇಶ ಒಂದು ತಪ್ಪಿಸ್ಕೊಬಿಡು. ಹಾ ಗುರುಜಿ. ಸಕ್ಕ ಜತ್ಕ ಸೂಪರ್ ಆಗಿರ್ತೀಯ, ಒಳ್ಳೇದಲ್ಲ ನಿನಗೆ. ಅದರಲ್ಲಿ ನಿನ್ನ ರಾಶಿ ಅದು ಗೊತ್ತಾ? ಇಲ್ಲ, ನೀವು ಹೇಳ್ಬೇಕು ಗುರುಜಿ. ನಿನ್ನ ರಾಶಿ ಹೇಳು, ನಿನ್ನ ನಕ್ಷತ್ರ ಯಾವ್ದು ಹೇಳು ನೋಡೋಣ. ವಿಶಾಖ ನಕ್ಷತ್ರ ಅಂತ ಮನೇಲಿ ಮಾತಾಡ್ತಿತ್ತು ಗುರುಜಿ. ಕರೆಕ್ಟ್, ವಿಶಾಖ ನಕ್ಷತ್ರ 2ನೇ ಪಾದ, ತುಲಾ ರಾಶಿ. ತೂಕ ಇಲ್ದಂಗೆ ಆಗೋಗ್ಬಿಟ್ಟಿದ್ದೀನಿ ನಿನ್ನ ಲೈಫಲ್ಲಿ. ಏನು ಹೇಳು? ಇವಾಗ ಒಂದು 3 months ಆಯ್ತು ಗುರುಜಿ. ಟೈಂಕ್ ಒಂಥರ ಏನ್ ಮಾಡಿದ್ರು ಪುನಃ. ತುಲಾ ರಾಶಿಗೆ ದೆವ್ವ ಹಿಡ್ಕೊ ಬಂದು ರಾತ್ರಿ ಹೊತ್ತು ಮಲಗಿದತ್ತಲ್ಲಿ ದಬ್ಬ 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 ದಬ್ಬನ ಕಟ್ಟಕ್ಕೆ ಹೊಡೆದಂಗಿದೆ ನಿನ್ನ ಜಾತಕಕ್ಕೆ ದೆವ್ವ. ಹಾಂ, ಯಾರ ಹಿಂಗೆ ಓದಂಗೆ ಆಗುತ್ತೆ. ತುಲಾ ರಾಶಿಗೆ ತುಂಬ ಕೆಟ್ಟ ಕೆರೆಡ್ದೈತೆ. ತುಲಾ ರಾಶಿ ಒಟ್ಟು ಕೆಟ್ಟ ಕೆರೆಡ್ದ ರಾಶಿ ಇನ್ನೊಂದಿಲ್ಲ. ಏನು ಹೇಳಿ? ಹಾ ಹೌದು ಗುರುಜಿ. ಹೇಳ್ತೀನಿ, ನಿಮ್ದು ನೋಡ್ತಿ ಗುರುಜಿ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹೇಳ್ತಿರ್ತೀರಲ್ಲ. ತುಂಬ ಕೆಟ್ಟೋಯ್ತೆ ತುಲಾ ರಾಶಿಗೆ. ದಶೆನಾಥನು ಕೆಟ್ಟವನೇ, ಶನಿ ದಶೆ. ತುಲಾ ರಾಶಿ ವಿಶಾಖ ನಕ್ಷತ್ರ ಗುರು. ಹಾಗಾಗಿ ಎಕ್ಕುಟ್ಟು ಹಾಳಾಗೋಯ್ತೆ. ಗುರು ಶಾಂತಿ ಮತ್ತು ಶನಿ ಶಾಂತಿ ಕುಂಭಕೋಣಂಗೆ ಓಟ್ ಬಾ. ಗುರು ಟೆಂಪಲ್ದು ಮತ್ತು ಶನಿ ಟೆಂಪಲ್ಲು ನಮ್ಮಲ್ಲಿ ಸಿಗುವಂಥ ಒಂದು 2-3 ಬ್ಯಾಸ್ಟೆಟ್ಟನ್ನು ವಾಸ್ತು ಪ್ರಕಾರ ಕೊಡ್ತೀನಿ, ಕೈಗೆ ಕೇಳಿ. ತುಲಾ ರಾಶಿ ಸಿಕ್ಕಾಪಟ್ಟೆ ಟೈಮ್ ಕೆಟ್ಟಿದೆ, ತುಂಬ ಕೇರ್ಫುಲ್ಲಾಗಿರಬೇಕು. ಹೆಂಗೆ ಅಂದರೆ ಜಾರು ಬಿದ್ದರೂ ಕೂಡ ಪ್ರಾಣ ಹೋಗ್ಬಿಡುತ್ತೆ, ಹಂಗಿದೆ ತುಲಾ ರಾಶಿಗೆ. ಒಳ್ಳೆಯದಾಗಲಿ.